ಹಾಯ್, ಇದು ಶುಕ್ರವಾರ ದಿನದ ಒಂದು ಚಿಕ್ಕ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಪ್ಲ್ಯಾಂಟ್ಸ್ ತೊಗೊಂಬರಬೇಕು ಅಂತ ಅಂದ್ಬಿಟ್ಟು. ಟೈಮ್ ಸಿಕ್ಕಿರಲಿಲ್ಲ, ಬಟ್ ಇವತ್ತು ನನಗೆ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಆಚೆ ಬಂದಿದ್ದೆ. ಹಾಗೆ ಇಲ್ಲಿ ನೋಡ್ತಾ ಒಂದಕ್ಕಿಂತ ಒಂದು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಫೈನಲಿ ನಾನು ಕನ್ಫ್ಯೂಸ್ ಆಗಿದ್ದೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಅಂದ್ಬಿಟ್ಟು. ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಅದರದ್ದೇ ಆದ ಒಂದೊಂದು ಪ್ರೈಸ್ ಇಟ್ಟಿದ್ರು. ಕೇಳಿ ಶಾಕ್ ಆಗ್ತಾಯಿತ್ತು ನನಗೆ. ಹಾಗೆ ಇಲ್ಲಿ ಕ್ಯೂಟಾಗಿ ಒಂದು 3-4 ಥರ ಹೂವು ಇತ್ತು. ಸೊ ಅದು ಏನೋ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ನಾನು ಒಂದು 4-5 ಥರ ಪ್ಲ್ಯಾಂಟ್ಸ್ ತಗೊಂಡು ಹೋಗಿದ್ದೀನಿ. ಮೊದಲನೇದಾಗಿ ನೋಡಿ, ಇದು ತೂಜೆ ಗಿಡ ನಾನು ಮುಂಚೆನೇ ಒಂದು ಇಟ್ಕೊಂಡಿದ್ದೆ, ಬಟ್ ಅದು ಏನಕ್ಕೋ ಒಣಗೋಗ್ಬಿಡ್ತು. ನೀರು ಹಾಕ್ದೇ ಒಣಗೋಯ್ತು. 3 ಡೇಸ್ ಊರಿಗೆ ಹೋಗ್ಬಿಟ್ಟಿದ್ದೆ. ಸೊ ಕೇರ್ ಮಾಡೋರು ಯಾರೂ ಇರಲಿಲ್ಲ. ಹಾಗೆ ಸೆವೆಂತ್ಗೆ ಒಂದು ತೊಗೊಂಡಿದ್ದೀನಿ, ವೈಟ್ ಕಲರು. ನೆಕ್ಸ್ಟು ಮಿಡಲಲ್ಲಿ ಬಂದುಬಿಟ್ಟು ಒಂದು ರೋಸ್ ಗಿಡ ಇದೆ. ಅದು ಬಂದುಬಿಟ್ಟು ಡಬಲ್ ಕಲರು, ಒಂದು ಪಿಂಕು ಒಂದು ಲೈಟ್ ಪಿಂಕು ಈ ಥರ ಆಗಿದೆ. ಸೊ ಇದರಲ್ಲಿ ತುಂಬ ಹೂವು ಬಿಡುತ್ತೆ ಅಂತ ಅಂದರು. ನನಗೂ ತುಂಬ ಇಷ್ಟ ಈ ಥರ ಗಿಡ ಅಂದರೆ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ಹಾಗೆ ಒಂದು ಸೇವಂತಿಗೆ ತೊಗೊಂಬಂದೆ. ನಾವು ಬೆಳೆಸಿ ನಾವು ದೇವ್ರಿಗೆ ಹೂವು ಮುಡಿಸಿದ್ರೆ ಅದರಲ್ಲಿರೋ ಖುಷಿನೇ ಬೇರೆ ಇರುತ್ತೆ. ಆ್ಯಂಡ್ ಮನಿ ಪ್ಲ್ಯಾಂಟ್ ಒಂದು ಬೇಕಾಗಿತ್ತು ಇಂಡೋರ್ಗೆ ಅಂತ ತಂದಿದ್ದೆ, ಬಟ್ ಅದು ಆಗಲಿಲ್ಲ, ಜಾಗ ಆಗಲಿಲ್ಲ. ಹಂಗಾಗಿ ಆಚೆನೇ ಇಟ್ಟಿದ್ದೀನಿ. ಇನ್ನೊಂದು ಇದೊಂದು ತೊಗೊಂಡೋಗಿ ಅಂತ ಅಂದ್ಬಿಟ್ಟು ಹಂಗೆ ಫ್ರೀಯಾಗಿ ಕೊಟ್ಟರು. ಹಾಗೆ ಆಲ್ರೆಡಿ ಇದು ಮಗ್ಗು ಇದೆ. ಇದು ಯಾವ ಕಲರ್ ಅಂತ ನನಗೆ ಗೊತ್ತಿಲ್ಲ. ಸೊ ಅದು ಬಂದಮೇಲೆ ನಾನೊಂದು ವೀಡಿಯೋ ಕ್ಲಿಪ್ ಹಾಕಿರ್ತೀನಿ. ನೆಕ್ಸ್ಟು ನಾನೊಂದು ತುಳಸಿ ಗಿಡ ತೊಗೊಂಬಂದಿದ್ದೆ. ಮುಂಚೆನೇ ಒಂದು ತೊಗೊಂಬಂದಿದ್ದೆ, ಬಟ್ ಅದು ಏನಕ್ಕೋ ಹಾಳಾಗ್ಬಿಡ್ತು, ಸರಿ ಹೋಗಲಿಲ್ಲ ಅಂತಂದ್ಬಿಟ್ಟು ನಾನು ಇನ್ನೊಂದು ತೊಗೊಂಬಂದೆ. ಯಾಕಂದರೆ ಮನೇಲಿ ತುಳಸಿ ಇರಬೇಕು. ನೆಕ್ಸ್ಟು ನಾನು ಶುಕ್ರವಾರ ದಿನ ಪೂಜೆ ಮಾಡ್ತೀನಿ. ಶುಕ್ರವಾರ ಮಾತ್ರ ಮಿಸ್ ಮಾಡಲ್ಲ. ಹಾಗೆ ನನಗೆ ಶುಕ್ರವಾರ ಏನೋ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ನಮ್ಮದು ಮನೆ ಲಕ್ಷ್ಮೀ ದೇವ್ರ ವಾರ ಅದು. ಸೊ ಹಂಗಂತ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.